ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಾಹಿತ್ಯ ಸಂಭ್ರಮ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ನಾನು ಪಾರ್ವತಿ ಎಸ್ ಕಂಬಳಿ. ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಸುನೀತಾ ವಿ.ಎಸ್. ಹುಬ್ಳಿಕರ್ ಅವರ ಕರ್ಮಣ್ಯೆ ವಾದಿಕಾರಸ್ತೆ ಮಾ ಫಲೇಶು ಕದಾಚನ ಎನ್ನುವ ಕಥಾ ಸಂಕಲನದ ಒಂದು ವಿಮರ್ಶೆಯನ್ನು ಮಾಡಲಿದ್ದಾರೆ. ನಮಸ್ತೆ ಅಮ್ಮ. ನಮಸ್ತೆ. ಇದು ನನ್ನ ಎರಡನೇ ಕಥಾ ಸಂಕಲನ ಅಂತ ಹೇಳ್ತೇನೆ. ಕರ್ಮಣ್ಯೆ ವಾದಿಕಾರಸ್ತೆ ಮಾ ಫಲೇಶು ಕದಾಚನ. ಮೊದಲನೇದ್ದು 24ನೇ ಇಸ್ವಿ, 25ನೇ ಇಸ್ವಿ ಒಳಗಾಗಿದ್ದು. ಅದು ಗೀಜಗನ ಗೂಡುಗಳು. ಇದು ಈ ರೀತಿಯಾಗಿದೆ. ಇದರೊಳಗೆ ನಾನೇ ವಿಮರ್ಶೆ ಅಂತಂದ್ರೆ ಇದರ ಮುನ್ನುಡಿಯನ್ನು ಸುನಂದ ಅಕಾಡೆಮಿ ಅವರು ಬರೆದುಕೊಟ್ರು. ಒಂದು ಆಶಾಭಾವನೆ ನಮ್ಮ ಪದ್ಮಜ ಅವರು ಬರೆದಿದ್ದರು. ಒಮ್ಮೆ ರೂಪಾ ಜೋಶಿ ಮೇಡಮ್ ಅವರು ಬರ್ತಾರೆ. ಇದರ ಬಗ್ಗೆ ಹೇಳಬೇಕಂದ್ರೆ ನನ್ನ ಒಂದು ಕಥೆಗಳು ನಾನು ಹೀಗೆ ಬರಿಬೇಕು ಅಂತ ಆರಂಭ ಮಾಡಿರ್ತೀನಿ. ನನ್ನ ಒಂದು ಖಚಿತವಾದಂಥ ಗೆರೆಯನ್ನು ಅನೇಕ ಮುಟ್ಟಿರ್ತಾವೆ ಕಥೆಗಳು. ಕೆಲವೊಂದು ನನ್ನ ಒಂದು ಅಭಿಪ್ರಾಯ ಅಥವಾ ನನ್ನ ಇರುವಿಕೆಯನ್ನು ದಾಟಿ ಬೇರೆ ಕಡೆ ಹೋಗಿ ನನ್ನ ಕಥೆಗಳು ಮುಟ್ಟಿದ್ದು ಅಂತ ನಿಮ್ಮ ಮುಂದೆ ಹೇಳಕ್ಕೆ ಅಪೇಕ್ಷೆ ಪಡ್ತೀನಿ. ಒಂದು ಮೊದಲನೇದು ಗಿಳಿಯು ಪಂಜರದೊಳಿಲ್ಲ. ಇದನ್ನು ನಾನು ಹೆಚ್ಚಾಗಿ ನನ್ನ ಅನುಭವಗಳನ್ನು ಅದಕ್ಕೆ ಕೆಲವೊಂದು ಕಲ್ಪನೆ ಮತ್ತು ಇನ್ನೂ ಕೆಲವೊಂದು ಏನೇನು ಒಂದು ಹಾಕಿ ಒಂದು ಅದಕ್ಕೆ ಅಂತ್ಯವನ್ನು ನಾನು ಮಾಡಿದ್ದೇನೆ. ಒಂದು CBT ಓಕೆ ಇಲ್ಲೇ ಬಸ್ ಸ್ಟ್ಯಾಂಡ್ ಸ್ಟಾಪ್ನಲ್ಲಿ ನಾನು ಕಡಿಮೆ ಇರೋದು. ಅಲ್ಲಿ ಒಂದು 10 ನಿಮಿಷ ಬಸ್ಸಿಗೆ ಕಾಯ್ತಿರ್ಬೇಕಾದ್ರೆ ಒಂದು ನಡೆದಂಥ ಘಟನೆ. ಅದು ಒಂದು ಮಹಿಳೆ ಅಥವಾ ಒಂದು ಹುಡುಗಿ ಒಂದು ನಮ್ಮ ತವನ ಬಗ್ಗೆ ನಡೆದಂಥದ್ದು. ಅಲ್ಲಿ ಅದನ್ನು ನೋಡಿ ನಾನು ಅದರ ಬಗ್ಗೆ ಇದು ಒಂದು ಗಿಳಿಯು ಪಂಜರದೊಳಿಲ್ಲ ಅದನ್ನು ಬರೆದೆ ಮುಂದೆ. ಆಮೇಲೆ ಈ ಒಂದು ಇದ್ರೊಳಗೆ 18 ಕಥೆಗಳು ಬರೆದೇನೆ. ಚಂದದ ನೆನಪಲ್ಲಿ ತೇಲಿದಾಗ ಅದು ಈಗಿನ ಒಂದು ಬದುಕು ನೋಡಿ ಇವು ನಮ್ದು ಎಷ್ಟು ಸುಂದರವಾಗಿತ್ತು. ನಾವು ಒಂದೇ ವಸ್ತ್ರ ತಗೊಂತಿದ್ವಿ, ಒಂದೇ ಒಂದು ದೊಡ್ಡ ಜಮಖಾನ, ಒಂದೇ ಹಾಸಿಗೆಯೊಳಗೆ ಎಲ್ಲರೂ ಕೂಡಿ ಮಲಗ್ತಿದ್ವಿ. ಎಲ್ಲರೂ ಒಂದೊಂದು ಎಷ್ಟೇ ಶ್ರೀಮಂತರಿದ್ರು ಎಲ್ಲರಿಗೂ ಅವ್ರದ್ದೇ ಆದಂಥ ಒಂದು ಕೆಲಸ ಇರ್ತಿತ್ತು. ಅದನ್ನು ಮಾಡೋದು, ಒಳ್ಳೆ ಸಂಸ್ಕಾರ, ಸ್ಕೂಲಿಗೆ ಹೋಗೋದು, ಅಲ್ಲಿ ಪಾಠಗಳನ್ನು ಅಲ್ಲೇ ಮಾಡೋದು, ಗುರು ಹಿರಿಯರಿಗೆ ಗೌರವಿಸೋದು ಎಲ್ಲವನ್ನು ಎಷ್ಟು ಚಂದ ಮಾಡ್ತಿದ್ವಿ. ಆ ಒಂದು ನೆನಪು ತಗೊಂಡು ಈ ಒಂದು ಕಥೆ ಆಯಿತು. ಮೂರನೇದ್ದು ನನಗೆ ಬಹಳ ಮುಖ್ಯವಾಗಿ ಮಹಾಭಾರತದೊಳಗೆ ಕುಂತಿ ಆಯಿತು. ನನ್ನ ಮೊದಲಿನ ಕಥಾ ಸಂಕಲನದೊಳಗೆ ಕುಂತಿ ಬಗ್ಗೆ ಬರೆದೆ. ಹಾಗೆ ಕರ್ಣನ ಬಗ್ಗೆ ಬರೆದೆ, ಕೆಲವೊಂದು ಪಾತ್ರಗಳು. ಹಾಗೆ ಈ ಒಮ್ಮೆ ನಾನು ಭಾನುಮತಿ ಒಂದು ಎಲೆ ಮೇಲೆ ಕಾಯಾದಂಥ ದುರ್ಯೋಧನ ಒಂದು ಪತ್ನಿ ಭಾನುಮತಿ ಬಗ್ಗೆ ಕೂಡ ಬರೆದೆ. ಈ ಒಂದು ಸಂಕಲನದೊಳಗೆ ಪತಿವೃತೆ ಪಾಂಚಾಲಿ ಅದರ ಬಗ್ಗೆ ಒಂದಿಷ್ಟು ಅಲ್ಲಿ ವಿಷಯಗಳನ್ನು ತಗೊಂಡು ಬರುತ್ತೆ. ಹಾಗೆ ಸ್ವಿಗ್ಗಿ ಡೆಲಿವರಿ ಹುಡುಗಿ, ಈಗ ಇವರು ಜಪ್ಟೋ ಅಂತ ಆರ್ಡರ್ ಮಾಡ್ತಾರೆ. ಕೆಲವೊಮ್ಮೆ ಮತ್ತೊಂದು ಇವರು ಗಂಡು ಹುಡುಗರು ಬರ್ತಾರ, ಹುಡುಗಿಯರು ಬಂದಾಗ ಅವರ ಜೀವನ ಬರ್ತಾರ. ಏನು ಅಂತೀವಿ ನಾವು, ಏನು ಕಲ್ಪನೆ ಮಾಡ್ಕೊಂಡಿರ್ತೀವಿ ಆ ರೀತಿ ಇರಂಗಿಲ್ಲ. ಅವರ ಜೀವನ ಹೇಗಿರಬಹುದು ಅಂತ ಕಲ್ಪನೆ ಮಾಡಿ ಸ್ವಿಗ್ಗಿಗೆ ಡೆಲಿವರಿ ಹುಡುಗಿ ಬರ್ದೆ. ಆಮೇಲೆ ಈಗ ನಾವು ಏನೋ ಲೆಕ್ಕಾಚಾರ ನಾ ಹಾಕ್ತೀನಿ. ನಾನು ಬಹಳ ಶ್ರೀಮಂತ ಕುಟುಂಬದಳು, ಕಡಿಮೆ ಲೆಕ್ಕ ಹಾಕೋದು, ಹಿಂಗೆ ಜೀವನ ಮಾಡೋದು ಇದನ್ನು ನಂಗೆ ಇಲ್ಲ. ಆದರೂ ನನ್ನ ಬದುಕಿಗೆ ಏನು ಬೇಕು ಆ ಥರ ನಾ ಲೆಕ್ಕಾಚಾರದ ಬದುಕು ನಾ ಮಾಡ್ಕೊತ ಬಂದೀನಿ. ಈ ಸೊಸೆಗೆ, ಮಗಳಿಗೆ, ಇವ್ರಿಗೆಲ್ಲ ಬೈತಿರ್ತೀನಿ. ಹಿಂಗೆ ಆ ಒಂದು ಲೆಕ್ಕಾಚಾರದ ಬದುಕು ಅದನ್ನು ಒಂದು ಕತೆ ಹಾಕ್ಸಿದೆ.
ಆಮೇಲೆ ಒಂದು ಸಾವಿನ ಸುದ್ದಿಗಳು. ನಾವು ಹಳೆ ಓಣಿಯೊಳಗೆ ಒಂದು ವ್ಯಕ್ತಿ ಬಗ್ಗೆ ಬಹಳ ಹಚ್ಚಿಕೊಂಡಿದ್ದವ. ಆ ಒಂದು ವ್ಯಕ್ತಿ ಬೇಕಾದವನಾಗಿದ್ದ, ಓಣಿಯೊಳಗೆ ಹೆಸರಾಗಿದ್ದ. ಅವ ಬಹಳ ವಯಸ್ಸಲ್ಲ, ಅವನು ಸತ್ತ ಮೇಲೆ ಅವನ ಸುತ್ತಲೂ, ಅವನ ಕುಟುಂಬದ ಸುತ್ತಲೂ ಓಣಿಯೊಳಗೆ ನಡೆದಂಥ ಸುದ್ದಿಗಳು, ನಮ್ಮ ಕಲ್ಪನೆಗಳು ಯಾವ್ಯಾವ ರೀತಿ ಇದ್ದು ಅಂತ ಅದ್ರ ಬಗ್ಗೆ ಬರ್ರಿ. ಆಮೇಲೆ ಪಾರವ್ವನ ಪುತ್ಥಳಿ ಸರ ಅಂತ ಬಹಳಷ್ಟು ನಮ್ಮ ತಾಯಿ ಅಜ್ಜಿ, ನಮ್ಮ ತಾಯಿ 6 ತಿಂಗಳಿದ್ದಾಗ ಅವರ ತಾಯಿ ಸತ್ತು ಹೋಗ್ತಾಳೆ. ಅವ್ರ ಅಜ್ಜಿ ಜೋಪಾನ ಮಾಡ್ತಾಳೆ. ಆಮೇಲೆ ಆ ಅಜ್ಜಿ ನನಗೆ ಕಂಡಂಥದ್ದು, ಈಗ ನೀ ಬಂದು ನಿನ್ನ ನೋಡಿ ಭಾಳ ಚಂದಾಗಿ ನೋಡಿ, ಈ ಹುಡುಗಿ ಪಾರ್ವತಿ ಕಣ್ಣು ಹಿಂಗು, ಅಕ್ಕಿ ಕೂದಲು ಹಿಂಗ, ಅಕ್ಕಿ ಮುಖ ಹಿಂಗ ಕವನ ಕಟ್ಟಿ ಹಾಡಿಬಿಡ್ತಿದ್ಲು. ಆಮೇಲೆ ಅಕ್ಕಿ ನಮ್ಮ ಅತ್ತಿ ನಮ್ಮ ಕಾಲಕ್ಕೆ ದೊಡ್ಡ ಶ್ರೀಮಂತರ ಮನೆಯವರು. ಅಕ್ಕಿಗೆ ಒಬ್ಬಕ್ಕೆ ಮೊಮ್ಮಗಳ ಜೊತೆಗೆ ತನ್ನ ಆಸ್ತಿ ಕೊಟ್ಟು ನಮ್ಮ ಮನೆಗೆ ಬಂದು ಎಲ್ಲ ಹೊಲ್ದಾಗ ದುಡಿದು ಸೇವೆ ಮಾಡಿ ಎಲ್ಲ ಮಾಡಿದ್ರು. ಅಕ್ಕಿ ಕಾಲಕ್ಕೆ ಅವ್ರ ಅತ್ತಿ ಮನೆಗೆ ಇಲ್ಲ ಚೆನ್ನಮ್ಮ, ಕಿತ್ತೂರು ಚೆನ್ನಮ್ಮನ್ನ ಎಲ್ಲ ಇವು ಅವಾಗ ಬ್ರಿಟಿಷರು ಆಕೆಗೆ ಆಕ್ರಮಣ ಮಾಡಿದಾಗ ಎಷ್ಟೋ ಇವು ಎಲ್ಲ ಬಂಗಾರ ಬೆಳ್ಳಿ ಇವು ಒಂಟಿ ಕುದುರೆ ಮೇಲೆ ಹೇರಿಸಿ ಕಳಿಸಿದ್ದು ಇವ್ರ ಮನೆ ಮುಂದೆ ಬಂದು ನಿಂತಿರ್ತಂಥದ್ದು. ಅವರು ಅವನ್ನ ತೆಗೆದಿಟ್ಕೊಂಡು ಅವೆಲ್ಲ ನಮ್ಮ ಮನ್ಯಾಗ ಇದ್ದು ಅವನ್ನೆಲ್ಲ ನಮ್ಗೆ ಬಳಸೋದು. ಮನುಷ್ಯ ಬರೀ ದುಡಿಮೆ. ಆವಾಗ ಹೆಂಗೆ ಬಳಸ್ಕೋಬೇಕು, ಶೃಂಗಾರ ಆಗಬೇಕು, ಹಾಕೋಬೇಕು ಅಂತ ಗೊತ್ತಿರಲಿಲ್ಲ. ಅದಕ್ಕೆ ಅವನ್ನ ಅವರು ಎತ್ತಿನ ಕೊಳ್ಳಾಗ ಕಟ್ತಿದ್ರಂತ. ಅದಕ್ಕೆ ನಾನು ಆಮೇಲೆ ನಮ್ಮ ಮನೆ ಸೊಸಿ ಒಬ್ಬಕ್ಕೆ ಅವಾಗ ಗಂಗೆ ಎಳ್ದಿದ್ಲಂತ. ಹಂಗಂದ್ರೆ ಏನು ಬೇಮ ಅಂತ ಕೇಳ್ತಿದ್ದೆವು ನಾವು. ಅನುಕೂಲ ಅವಾಗ ಆಕೆ ಇಲ್ಲ, ಅಷ್ಟು ದೊಡ್ಡ ಸತಿ, ಭಾಳ ಒಳ್ಳೆಯ ಸತಿ ಭಕ್ತಿ ಇದ್ದಕ್ಕೆ ಗಂಗೆ ಎಳೆದು ತನ್ನ ಜೀವನ ಬಲಿ ತ್ಯಾಗ ಮಾಡಿದ್ದು. ತನ್ನ ಪ್ರಾಣ ಕೊಟ್ಟು ಆ ಕೆರೆ ತುಂಬಿ ಹರಿತಿತ್ತಂತ. ಗಂಗೆ ಅಳದ ನೀಲಮ್ಮನ ಮನೆ ಅವ್ರು ಇವರು ಅಂತ ಹೇಳ್ತಿದ್ರಂತ. ಅವಾಗ ಸಾಮಂತ ರಾಜರು ಅವ್ರಿಗೆ ಬಕ್ಷಿಸ್ ಕೊಡ್ತಿದ್ರು, ಹೊಲ ಮನಿ ಅಂತ. ಹಿಂಗೆ ಇವೆರಡು ಕೂಡಿಸಿ ಪಾರವನ್ನ ಪುತ್ಥಳಿಸಾರ ಮಾಡಿದೆ. ಹಂಗ ಕರ್ಮಣಿ ವಾದ್ಯಕಾರಸ್ಥೆ ಮಹಾಫಲೇಶ ಕೊತಾಚನ ನನ್ನ ಎದುರಿಗೆ ನಡೆದಂಥದ್ದು ನನ್ನ ಬಹಳ ಹತ್ತಿರ ನೋಡಿದಂಥ ಒಬ್ಬ ವ್ಯಕ್ತಿ, ಅವರ ತಾಯಿ. ಬಹಳ ಹಾಗೆ ಪದ್ದುವಿನ ಪ್ರೇಮ ನಿವೇದನೆ ಕಲ್ಪನೆ ಅದನ್ನ ಹೆಂಗೈತಿ ಅಂತದು ಅಂತ ಆ ಥರ ನಕ್ಷತ್ರ ನುಗ್ಗುತ್ತಿತ್ತು. ಒಬ್ಬಕ್ಕೆ ಬಹಳ ಶಾಣೆಕಿರ್ತ, ಬಹಳ ಹುಡುಗಿ, ಬಡ ಹುಡುಗಿ. ಬಡವರ ಮಕ್ಕಳು ಶಾಣ್ಯರಾಗಬಾರ್ದು, ಅವರು ಸುಖ ಆಗೋದಲ್ಲ ಅವ್ರಿಗೆ ಅನ್ನೋದೊಂದು ಅವ್ರ ತಂದೆ ತಾಯಿ ಹೇಳೋದು. ಯಾಕಂದ್ರೆ ನಮ್ಗೆ ಅವಕಾಶ ಇಲ್ಲ. ಹಿಂಗಾಗಿ ಆ ಹುಡುಗಿ ಕಷ್ಟಪಟ್ಟು ಎಲ್ಲ ಮಾಡಿ ಎಷ್ಟೋ ಶಾಣೆಕಿದ್ರು. ಒಬ್ಬರ ಮನೆ ಮುಸ್ರಿತಿಕ್ಕೆ ತನ್ನ ಮಗನ ಡಾಕ್ಟರ್ ಮಾಡಬೇಕಂತ ಭಾಳ ಕಷ್ಟಪಟ್ಟು ಏನೇನೋ ಮಾಡ್ತಾಳೆ, ಎಲ್ಲೋ ಹೋಗಿ ಡಾಕ್ಟರ್ ಮಾಡ್ತಾಳೆ. ಹಾಗೆ ರೂಪದರ್ಶಿ. ಈಗ ರೂಪದರ್ಶಿ ಹುಡುಗಿ ಹೇಳಬೇಕಾದ್ರೆ ಆದರ್ಶಗಳ ಬೇಕು, ಆದರ್ಶಗಳೂ ಬೇಕು, ಶಾಣೆತನವೂ ಬೇಕು, ಮತ್ತು ಆಕೆ ಸೌಂದರ್ಯನೂ ಬೇಕು. ಆಕೆ ಏನು ಮಾಡ್ತಾಳೆ, ಆದರ್ಶಗಳನ್ನು ನಾ ಸಮಾಜ ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ. ಅದಕ್ಕೊಬ್ಬ ಒಳ್ಳೆ ಮಂತಾನು ವ್ಯಕ್ತಿ, ಎಷ್ಟು ಒಳ್ಳೆಯ ಅಭಿಪ್ರಾಯ ಈಕೆ ವಾತಾವ ಅಂತ ಮದುವೆ ಮಾಡಿಕೊಂಡು ಮೋಸ ಹೋಗ್ಬಿಡ್ತಾನೆ. ಆಕೆಗೆ ಬರೇ ಇದಕ್ಕೆ ಐಷಾರಾಮಿ ಜೀವನಕ್ಕೆ ಮಾರು ಹೋಗಿ ಚಲನಚಿತ್ರರಂಗ ಅಲ್ಲಿ ಇಲ್ಲಿ ತನ್ನ ಜೀವನ ಹಾಳು ಮಾಡ್ಕೊತಾಳೆ. ಆಮೇಲೆ ಆಕೆಯಿಂದ ಹುಟ್ಟಿನ ಮಗು ಅವ ತಗೊಂಡು ಆಕೆನ ಬಿಟ್ಟು ಬಿಡ್ತಾನೆ. ಆಕೆ ಡಾಕ್ಟರ್ ಆಗಿ ತನ್ನ ತಾಯಿಯ ಆರೈಕೆ ಮಾಡುವಂಥ ಪರಿಸ್ಥಿತಿ. ಆದ್ರೆ ಅಷ್ಟೊತ್ತಿಗೆ ಆಕೆ ಎಲ್ಲ ಕಳ್ಕೊಂಡ್ಬಿಟ್ಟಿರ್ತಾಳ ತನ್ನ ಜೀವನ ಅದು. ಆಮೇಲೆ ಹಸಿದವರೆಲ್ಲರೂ ಹಸಿವನ್ನು ಮನೆ ಕೆಲಸಕ್ಕೆ ಒಂದು ದಿವ್ಸ ನನಗೆ ಆಕೆ ಏನು ಮಾಡಿದ್ಲು, ಅವರ ಎಷ್ಟು ರೊಕ್ಕ ಬೇಕಾಗ್ಯದು, ಬರೇ ಹಿಂಗ ಕೇಳ್ತೀವಿ, ಬರೇ ನಿಂಗೆ. ಆದ್ರೆ ನಾ ಕೊಡ್ಲಿಕ್ಕಂದ್ರು
ಇನ್ನೊಬ್ಬಕ್ಕೆ ಆಕಿ ಜೊತೆಗಿದ್ದಕ್ಕೆ ಆಕೆಗೆ ಏ ಇಲ್ಲ ತಗೋ ಇಲ್ಲ ನನ್ನ ಮಗಳಿಗೆ ಎದಕ್ಕೋ ಇಟ್ಟೀನಿ ನೀ ತಗೋ ಅದನ್ನ ಅಂತಂದು ಕೊಟ್ಟೆ. ಈ ಒಂದು ಕತೆ ಅಂದ್ರೆ ಹಸಿದವರಿಗೆ ಹಸಿವನ್ನು ಬಲ್ರು ಅಂತ ಈ ಒಂದು ಕತೆಗೆ ಉತ್ತರ ಕರ್ನಾಟಕ ಹತ್ತಿರ ಅಲ್ಲಿ ನಂಗೆ ಬಹುಮಾನ ಬಂತು. ಗಿಳಿಯ ಪಂದ್ರದಿಲ್ಲ ಅದಕ್ಕೂ ಬಂತು. ಸಮಾಜಕ್ಕೆ ಆದರ್ಶವಾದವರು ಅಂದ್ರೆ ಇಲ್ಲಿ ನಮ್ಮ ಇವರು ಕ್ಲಬ್ ರೋಡು ಇದು ವೈನ್ ಶಾಪ್ ಪಿಂಟು ವೈನ್ಸ್ ಅಂತ ಐತಲ್ಲ, ಅವರು ಒಂದು ಇದನ್ನ ಕಳಿಸಿದ್ರು ಪೇಪರ್ಗೆಲ್ಲ. ನಮ್ಮ ಒಂದು ವ್ಯಾಪಾರ ಬಂದ್ ಮಾಡ್ತೀವಿ, ನಮ್ಮಿಂದ ಈಗಿನ ಒಂದು ಇದಕ್ಕೆ ತೊಂದರೆ ಆಗ್ತೈತಿ. ಅವಾಗ ನಾವು ಎಲ್ಲ ಕಡೆ ನೋಡಿ ಪದ್ಮ ಅಲ್ಲಿ ಹೋಗಿ ಅವ್ರನ್ನ ಭೇಟಿ ಆಗ್ಬೇಕು. ನಾವು ಇಬ್ಬರು ಕೂಡ ಹೋದ್ವಿ. ಅಲ್ಲಿ ಹೋಗಿ ಅವರು ಇವ ಬ್ರ್ಯಾಂಡಿ ಅಂಗಡಿ ಮುಂದೆ ತಗೊಂಡು ನಾವು ಇಲ್ಲೆಲ್ಲ ಬರೋದು ಅವ್ರ ಒಳಗೆ ಬೇರೆ ಏನಾಯ್ತು, ಅವರು ಒಂದು ಜೀವನ, ಅವರು ಒಂದು ಜೀವನ ಶೈಲಿ, ಅವರು ಮನಿತನ, ಅವ್ರು ನಡೆದು ಬಂದ ದಾರಿ, ಇಷ್ಟು ಸಹ ನಮ್ಮ ಹಿಂಗೆ ಮಾಡಿದ್ವಿ, ಈಗ ಅದನ್ನು ಬಿಡುತ್ತೀವಿ ಅಂದು ನಮಗೆ ಅವರು ಸಮಾಜಕ್ಕೆ ಆದರ್ಶ ಆದರು ಅಂತ ಅನ್ನಿಸ್ತು. ಅದನ್ನು ಆಕೆ ಒಂದು ಕತೆ ರೂಪ ಮಾಡಿದ್ದು, ನಾನು ಒಂದು ಮಾಡಿ ಅದು. ಆಮೇಲೆ ಭಾಳ ದಾರಿ ಸೂರ್ಯ. ಈಗ ಮಕ್ಕಳು ನನ್ನ ಮಗ ಬೆಂಗಳೂರು ಬಾ ಇಂಥ ಮಾಡ್ಕೊತಾನ, ನಾನು ಕುಂದರಬೇಡ, ನನ್ನ ಮೊಮ್ಮಕ್ಕಳು ನೋಡು, ಇವರು ಸತ್ತಾರು ಕೆಲ್ಸಕ್ಕೆ ಹೋಗ್ತಾರ, ಏನಾರ ಈ ಅವ್ರು ಅಂಗಡಿ ಅಂತ ಇರಲಿ ಈ ರೀತಿ ಅಂದ್ರೆ ನನಗೆ ಪ್ರೋತ್ಸಾಹ ಕೊಡ್ತಾರೆ. ಅವ್ರು ಕೊಡ್ಲಿಕ್ಕಾದ್ರೂ ನಾ ತಗೋತೇನೆ ಈಗ, ಯಾಕಂದ್ರೆ ನನ್ನ ಟೈಮ್ ಭಾಳ ಇಲ್ಲ. ಈಗ ನಾನು ಒಂದು ಬರವಣಿಗೆ ಸಾಹಿತ್ಯನ ಸೇವೆ ಮಾಡಬೇಕು. ಅದಕ್ಕೆ ನನ್ನ ಯಜಮಾನ್ರಂದು ಯಾವಾಗಲೂ ನಂಗೆ ಒಂದು ಪ್ರೋತ್ಸಾಹ ಕೊಡ್ತಾರ, ನಮ್ಮ ಜೊತೆ ಆಗ್ತಾರ ಅಂದು ಭಾಳ ದಾರಿ ಸೂರ್ಯ ಅಂತ ಅವ್ರ ಬಗ್ಗೆ ಬರ್ತೇನೆ ನಾನು. ಆಮೇಲೆ ವಿಜಯ ವಿಪರ್ಯಾಸ ಅಂತ ಒಬ್ಬ ಮನುಷ್ಯ ತನ್ನ ತಂಗಿನ ಇದು ಮಾಡ್ತಾನು, ಇಲ್ಲ ಹಿಂಗೆ ಲವ್ ಮ್ಯಾರೇಜು ಹಿಂಗೆಲ್ಲ ಬೇಡ ಅಂತ ಹೇಳಿ ಅದ್ರ ತನ್ನ ಮಗಳ ಪರಿಸ್ಥಿತಿ ಅಲ್ಲಿ ಬಂದಾಗ ಅನಿವಾರ್ಯವಾಗಿ ಸುಮ್ಮನಾಗ್ತಾನ. ಹಂಗೆ ಇದು ಹಿರಿಯರ ಮನೆ ಹೆಂಗೈತಿ, ಸುರಿಯುವ ಮಳೆ ಇಲ್ಲಿ ಬಂದವಳು ಅದು ಒಂಥರ ಪತ್ಯದ ದಾರಿ ಟೈಪ್ ತಗೊಂಡು ಅದನ್ನು ಬರ್ದೆ. ಜವರ ಇದು ಹಳ್ಳಿ ವಾತಾವರಣದೊಳಗೆ ಜೀತಕ್ಕಿದ್ದವ ಎಂಥ ದೊಡ್ಡ ವ್ಯಕ್ತಿ ಆಗ್ತಾನೆ, ಅದು ಬರ್ತೇವೆ. ಆಮೇಲೆ ಬರೋದ ಬೇಗೆ ಅದು ಕೂಡ ಒಂದು ಬಹುಮಾನ ಕೊಡ್ತು ನಂಗೆ. ಹಸಿರು ರೇಷ್ಮೆ ಸೀರೆ ಅದು ಕೂಡ ಒಂದು ಬಡ ಹುಡುಗಿ ಬಗ್ಗೆ ಅದು ಬರೆದೆ. ಸಂತೆಯೊಳಗೊಂದು ಮನೆ ಮಾಡಿ ಅದು ಕೂಡ ಇವೆಲ್ಲ ಬಹಳಷ್ಟು ನಾನು ಸಮೀಪ ಕಂಡಂಥವು ಮತ್ತು ನನ್ನ ಕಲ್ಪನೆಗಳನ್ನೆಲ್ಲ ಕೂಡಿಸಿ ಏನೋ ಒಂದು ಇದಕ್ಕೆ ಒಂದು ಅಂತ್ಯವನ್ನು ಮಾಡಿದ್ದೆ ಅಂತ ಹೇಳ್ತಾ ನನಗೆ ಒಂದು ಭಾಳ ತೃಪ್ತಿ ಕೊಟ್ಟಂಥದ್ದು. ಆಮೇಲೆ ಅನೇಕ ಕಥೆಗಳು ಬಹುಮಾನ ಪಡೆದಿವೆ. ಹಾಗೆ ಈ ವರ್ಷ ಬರೀತಿರೋದು ವಿಭಿನ್ನ ಆಗಲಿ ಅಂತ ಪ್ರಬಂಧ ಬರವಣಿಗೆಯನ್ನು ಮಾಡ್ತಾ ಇದ್ದೇನೆ. ಇದು ಯಾರು ಕಡಿಮೆಯವರು ಬಹಳ ಮೆಚ್ಚಿ, ಒಬ್ಬ ಗೃಹಿಣಿ ಬಹಳ ಚಂದ ಬರ್ತಾಳ ಅಂತ ಮೆಚ್ಚಿದ್ರು ಇದು ಅಂತ ನಾನು ನನ್ನ ಪುಸ್ತಕದ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಇಷ್ಟೊತ್ತು ಅಮ್ಮ ತಮ್ಮ ಕಥಾ ಸಂಕಲನದ ಬಗ್ಗೆ 4 ಮಾತುಗಳನ್ನ ಆಡಿದ್ರು. ಅವರ 18 ಕಥೆಗಳನ್ನು ಇಷ್ಟು ಕಡಿಮೆ ಸಮಯದಲ್ಲಿ ವಿಸ್ತರಿಸಿ ಹೇಳಿದ್ರು ಮತ್ತು ಪ್ರತಿಯೊಂದು ವಿಭಿನ್ನ ಪಾತ್ರಗಳು ವಿಭಿನ್ನ ವಿಷಯಗಳನ್ನ ಒಳಗೊಂಡು ಅವರು ಕಥೆಗಳನ್ನ ಬರೆದಿದ್ದಾರೆ. ಅಮ್ಮ ಇಷ್ಟೊತ್ತು ನಮ್ಮ ಜೊತೆ ಬಂದು ನಿಮ್ಮ ಕಥಾ ಸಂಕಲನದ ಬಗ್ಗೆ 4 ಮಾತಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ ಮೇಡಮ್. ಹಾಗೆ ಕೊನೆಗೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ಹಾಡು ನಾ ಇಷ್ಟು ದಿವಸ ಒಂದು ವಯಸ್ಸಿದ್ದಾಗ ಏನು ಮಾಡಿಲ್ಲ, ಅದನ್ನು ಮಾಡಬೇಕು ಅನ್ನೋದು ನನಗೆ ಬಹಳ ಇಷ್ಟ. ಇಲ್ಲಿ ನಮ್ಮ ಕಾಲನಿಯೊಳಗೆ 9 ದಿವಸ ದೇವಸ್ಥಾನದ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ನಾವು ನಾಟಕ ಬರೆದು ನಾವು ಅಭಿನಯ ಮಾಡ್ತೀವಿ. ಆಮೇಲೆ ಜಾನಪದ ನೃತ್ಯ ಕೋಲಾಟ ಎಲ್ಲ ಮಾಡ್ತೀವಿ. ಹಾಡೋದು ಕೂಡ ಬಹಳ ಇಷ್ಟ. ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರು ಒಂದು 2 ಲೈನ್ ಹೇಳಿ ನಾನು ಒಂದು ಮಾತು ಮುಗಿಸ್ತೇನೆ. ಹೆಂಗಿರಬೇಕು ಮನುಷ್ಯ ಅಂದರೆ, ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ.
ತನ್ನೊಡಲ ತಾರೆಗಳ ಗುಡಿಸಿಯಾಗಿ ಮಾಡಿ ಬೆಳಕಿನುಂಡೆಯ ಬಾನಿಗರುಳು ಬಿಟ್ಟು ಹೇಗೆ ಮರೆಯಾಗುವುದು ನಿರ್ಧನಿಕ ನಟ್ಟಿರುಳು ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು ಅಂತ ಕೇಳ್ತಾ ಈ ಒಂದು ಬಹಳ ಚೆನ್ನಾಗಿ ನನ್ನ ಒಂದು ಸಂದರ್ಶನವನ್ನು ಮಾಡಿದಂಥ ಪಾರ್ವತಿ ಕಂಬಳಿ ಅವ್ರಿಗೆ ನನ್ನ ಒಂದು ಮನಸಾರೆ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಸಾಹಿತ್ಯ ಸಂಭ್ರಮ ಈ ಒಂದು ಚಾನಲ್ ಇನ್ನೂ ಹೆಚ್ಚಾಗಿ ಮಹಿಳೆಯರನ್ನಾಗಲಿ ಎಲ್ಲರನ್ನು ಸಮಾಜಕ್ಕೆ ಪರಿಚಯಿಸಲಿ, ಅವರ ಜ್ಞಾನ ಇನ್ನೂ ಅಭಿವೃದ್ಧಿ ಆಗಲಿ, ಕನ್ನಡ ಸಾಹಿತ್ಯ ಬೆಳಗಲಿ ಅಂತ ಹೇಳ್ತಾ ನನ್ನ ಒಂದು ನಮಸ್ಕಾರವನ್ನು ಹೇಳಿ ತಮ್ಮಂತ ಹಿರಿಯರ ಆಶೀರ್ವಾದ ಪ್ರೋತ್ಸಾಹ ನಮಗೆ ಬೇಕು ಅಂತ ಹೇಳ್ತಾ ಧನ್ಯವಾದಗಳನ್ನ ಸಮರ್ಪಿಸ್ತೀನಿ. ನಮಸ್ಕಾರ.